ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತ್ತು ಜೇವರ್ಗಿಯ ಪಿಎಲ್ಡಿ ಬ್ಯಾಂಕ್ಗಳಿಗೆ ಚುನಾವಣೆ ನಡೆಸದೆ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿದ್ದು ಇದು ಸಮಂಜಸವಾದ ಕ್ರಮವಲ್ಲ. ಈ ಕೂಡಲೇ ಸಹಕಾರ ಇಲಾಖೆ ಚುನಾವಣೆ ನಡೆಸಬೇಕು ಎಂದು ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಮಲ್ಲಿನಾಥ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆ ನಡೆಸದೆ ಜೇವರ್ಗಿ ಮತ್ತು ಚಿತ್ತಾಪುರದ ಪಿಎಲ್ಡಿ ಬ್ಯಾಂಕ್ಗೆ ನೇಮಿಸಲಾಗಿರುವ ಆಡಳಿತ ಅಧಿಕಾರಿಗಳನ್ನು ಕೂಡಲೇ ವಾಪಸ್ ಕರೆದು ಎರಡು ಕಡೆ ಇರೋ ಬ್ಯಾಂಕಿಗೆ ಸುಸೂತ್ರವಾಗಿ ಚುನಾವಣೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಚಿತ್ತಾಪುರ ಮತ್ತು ಜೇವರ್ಗಿ ಕ್ಷೇತ್ರಗಳಿಗೆ ಮಾತ್ರ ಎಲ್ಲಾ ನಿಯಮಗಳನ್ನು ಪ್ರಶ್ನೆ ಮಾಡುತ್ತಿರುವ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕದ ಬೇರಾವುದೇ ತಾಲೂಕಿನಲ್ಲಿ ಕಾನೂನು ಕೇಳದೆ ರಾಜಕೀಯ ಒತ್ತಡದಿಂದ ಮಣಿದು ಕರ್ನಾಟಕದಾದ್ಯಂತ ಚುನಾವಣೆಗಳನ್ನು ನಡೆಸಲಾಗಿದೆ. ಆದರೆ ಪಾರದರ್ಶಕವಾಗಿ ನಡೆಯಬೇಕಿದ್ದ ಚುನಾವಣೆಗಳು ಇಂದಿನ ದಿನಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ನಡೆಯುತ್ತಿರುವುದು ದುರಂತವಾಗಿದೆ. ಈ ಕೂಡಲೇ ಇಂತಹ ವ್ಯವಸ್ಥೆಯನ್ನು ಸರಿಪಡಿಸಲು ಸಮಗ್ರವಾದ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಯಾಕಂದ್ರೆ ನಮಗೇನೋ ತಡ ಮಾಡ್ದಂಗೆ ಕಾಣಿಸ್ತು ಅಂತ ತಿಳ್ಕೊಂಡು ನಾವು ಹೈಕೋರ್ಟ್ ಹೋದೆವು. ಅಲ್ಲಿ ಹೈಕೋರ್ಟ್ನಲ್ಲಿ ಏನು ಮಾಡ್ತೀರಿ, ನಮ್ಗೆ ಕೇಸ್ ಇದು ಮಾಡಿ 2 ವಾರದಾಗ ನೀವು ಚುನಾವಣೆ ಇದು ಫೈನಲ್ ಮಾಡಂತ ಅವರಿಗೆ ಆರ್ಡರ್ ಮಾಡಿದ್ರು ಕೋರ್ಟ್ ಜಾಯಿಂಟ್ ರಿಜಿಸ್ಟರ್ಗೆ. ಆದರೂ ಜಾಯಿಂಟ್ ರಿಜಿಸ್ಟರ್ ಏನು ಮಾಡಿದ್ರು ಅದು ಆರ್ಡರ್ಗೆ ಮಾಡಲಿ ನೋಡ್ಲಾರ್ದೇ ನಮ್ಗೆ 13ನೇ ತಾರೀಕು ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿದ್ರು. ಅದು ನಾನೇನಂತೀನಿ, ನಾನು ಚುನಾವಣೆ ಮಾಡಿದ್ದೇನೆ ಅಂದರೆ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ನಮ್ಮಲ್ಲಿ ಗುಲ್ಬರ್ಗ ಮತ್ತು ಬೀದರ್ ಯಾದಗಿರಿ ಎಲ್ಲ ನಡೆದೇವ್ರಿ. ಯಥಾ ಪ್ರಕಾರ ನಾವು ಅದೇ ಪ್ರಕ್ರಿಯೆ ಮಾಡೀವ್ರಿ. ಚುನಾವಣೆ ಮತ್ತು ನಮ್ಮಲ್ಲಿ ನೋಡಿ ಸುರ್ಪುರು, ಯಾದಗಿರಿ, ಸೇಡಂ, ಅಫ್ಜಲ್ಪುರ್, ಆಳಂದ್ ಈಗಾಗಲೇ ಯಾವ ಥರ ಅವ್ರು ಪ್ರಕ್ರಿಯೆ ಮಾಡ್ಯಾರ ಅದೇ ಥರ ಮಾಡೀವಿ. ಇವ್ರು ರಾಜಕೀಯ ಉದ್ದೇಶದಿಂದ ಇವರು ಕಾಂಗ್ರೆಸ್ ಮತ್ತು ಇದರಲ್ಲಿ ಯಾಕೆ ನೀವು ರೈಟ್ ಅನ್ನೋದು ನಮಗೆ ಚುನಾವಣೆ ಒಂದು ನೆವ ಏನಂದ್ರೆ ರೋಸ್ಟರ್ ಪದ್ಧತಿ ತಪ್ಪು ಮಾಡಿರಿ ಅಂತೇಳಿ ನಮಗೆ ಕಾನೂನು ಹೇಳಿದ್ರಿ. ಒಂದು ಯಥಾ ಪ್ರಕಾರ ನೀವೇನದ ವರ್ಷ ಮಾಡಬೇಕಿತ್ತು. ಅದು ನಮಗೇನದ ಯಥಾಪ್ರ ಮಾಡಿದ ಹೋಸಲ ಮಾಡಿದೆ ಎಲ್ಲೋಸು ಮಂದಿ ಮಾಡ್ಯಾರ. ನಾವು ಎಲ್ಲ ಪೇಡ್ ಬ್ಯಾಂಕ್ ಕಾಂಟ್ಯಾಕ್ಟ್ ಆಗಿದ್ದೀವಿ. ನಮ್ಮ ಕಾರ್ಯದರ್ಶಿ ಇದ್ದಲ್ಲೇ ಆಯಿತು ಹೆಂಗೆ ಮಾಡಿದ್ರೆ ನಾವು ಹೋಸಲ ಮಾಡಿದ್ದೀವಿ ಅಂದರು. ಅದೇ ಒಂದು ನೆಪ ಇಟ್ಕೊಂಡು ನಮಗೇನು ಮಾಡಿದಾರೆ ರೀ, ಅಡ್ಮಿನಿಸ್ಟ್ರೇಟ್ ಮಾಡೋಕ್ಕೊಂದು ಮುಂದೆ ಒಂದು ಕಾರಣ ಇಟ್ಕೊಂಡು ಕೇಸಿ ಅವರು ಕಾಂಗ್ರೆಸ್ ಹೇಳ್ತಿದ್ದು ಹೋಸ ಅವ್ರಿಗೇನು ತಪ್ಪು ಆಗಿಲ್ವ. ನಾನು ಈ ಮುಖಾಂತರ ಸಹಕಾರ ಸಚಿವರು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಅದು ನಿಮ್ಮ ಆಡಳಿತಾಧಿಕಾರಿ ಏನು ಅವಾಗಿನ ಕಣ್ಣು ಮುಚ್ಕೊಂಡು ಕೂತಿದ್ರ? ಅದು ನಾವಿಬ್ಬರೇ ಕಂಡೇವ್ರಿಗೆ, ಚಿತ್ತಾಪುರ ಮತ್ತು ಜೇವರಿಗೆ ಅಷ್ಟೇ ಕಂಡೇವ. ಅವ್ರು ಮನ ಬಂದಂತೆ ಮಾಡಿದ್ರು. ಆದ್ದರಿಂದ ನಾವು ಆದರೂ ಸಹ ನಾವು ಕೋರ್ಟ್ ಮೆಟ್ಲಿರಿದಾಗ 2 ವಾರದಾಗ ಫೈನಲ್ ಮಾಡಂತ ನೋಟಿಸ್ ಕೊಟ್ಟರು ಸಹಿತ ಅದನ್ನು ಲೆಕ್ಕಕ್ಕೆ ಆಡಲಿಲ್ಲ ನಾವು. ಇಲ್ಲ ನಾನು ಅಡ್ಮಿನಿಸ್ಟ್ರೇಟರ್ ಮಾಡ್ತೀನಿ, ಅಡ್ಮಿನಿಸ್ಟ್ರೇಟ್ ಮಾಡಿಬಿಟ್ಟು. ಆದರೆ ನಾವು ಅವನಿಗೇನಂತೀನಿ, ನಿಷ್ಪಕ್ಷಪಾತಿ ಕೋಆಪರೇಟಿವ್ ಅಂದರೆ ಇದರಲ್ಲಿ ರಾಜಕೀಯ ಇರಬಾರ್ದು. ಏನೂ ಇಲ್ಲಾರದೆ ರಾಜಕೀಯ ತಂದಿಕೆಸಿ ಇವೆರಡೂ ಮತ್ತು ಚಿತ್ತಾಪುರ ಮತ್ತು ಜೇವರಿಗೆ 2 BJP ಆಡಳಿತ ಇರೋದ್ರಿಂದ ಹಿಂದಿನ ಬಾಗಿಲಿಂದ ಬರ್ಬೇಕಂತ ಅವರು ಮುಂದೆ ಮಾಡೋ ಧೈರ್ಯ ಇಲ್ಲ. ಈಗಲೂ ನಿಮ್ಗೆ ತಾಕತ್ತಿದ್ರೆ ಚುನಾವಣೆ ಮಾಡಿ, ನಾವು ಬೇಡಂಗಿಲ್ಲ. ಇದು ಹಿಂದಿನ ಬಾಗಿಲಿಂದ ಯಾಕೆ ನೀವು ಇಚ್ಛೆ ಪಡ್ತೀರಿ? ಈಗಲೂ ಚುನಾವಣೆ ಮಾಡಿರಿ. ನಾವು ಚುನಾವಣೆ ಮಾಡಂತ ಹೋಗ್ತೀವಿ. ನಾವು ಚುನಾವಣೆ ಮಾಡೋಕ್ಕೋಸ್ಕರ ಕೂಡಿ ಹೋದದ್ದು. ಹೌದು ಹೌದು ಅಲ್ಲಿ BJP ಅಲ್ರಿ. ನಾವು ಹಿಂದಿನ ಇಲ್ಲ BJP ಅಂತಿಲ್ಲ, ಇದ್ರ ಪಾರ್ಟಿ ಪಕ್ಷ ಏನೂ ಇರೋಂಗಿಲ್ಲ ಇಲ್ಲಿ. BJP ಪಕ್ಷದ ಹಾರ ಅಂತೇಳಿ ರಾಜಕೀಯ ಇರಂಗಿಲ್ಲ ಅಂತ ರಾಜಕೀಯ ಸಹಕಾರ ಅಂದ್ರೆ ಎಲ್ಲ ಸಹಕಾರ ಇರಬೇಕು. ಹಿಂದಿನ ಬಾಗಿಲಿಂದ ಯಾಕೆ ತಯಾರಾಗ್ರಿ ನೀವು? ಈಗ ಸದ್ದು ಚುನಾವಣೆ ಮಾಡಂತ ನಾವು ಘೋಷಣೆ ಅದ್ರಿ. ಅದೇ ಅವ್ರೇನು ಮಾಡ್ರಿ, ಅಡ್ಮಿನಿಸ್ಟ್ರೇಟ್ ಮಾಡಿಕೆಸಿ 3-4 ತಿಂಗಳು ಹೊತ್ತಬೇಕು. ಯುದ್ಧ ಪರಿಸ್ಥಿತಿಯನ್ನು ಹಾಳು ಮಾಡೋ ವಿಚಾರದಲ್ಲಿ ಕಾಂಗ್ರೆಸ್ದವ್ರು ಅದಾರೆ. ಆದರೆ ಆ ಸೂಕ್ತ ಅವನ ಇವನ ಜಾಯಿಂಟ್ ಟ್ರಸ್ಟ್ ಮೇಲೆ ಸೂಕ್ತ ಕ್ರಮ ತಗೋರಿ. ಅವನಿಗೆ ಕಣ್ಣು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.